ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಂದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ರೀ? ಯಾರು ನೆನಪು ಮಾಡ್ತೀರಾ? ಎಸ್, ಯಾವುದಿತ್ತು? ಆ ಕಡೆ ಹೊರೈತೆ. ನಿದ್ದೆ ಮಾಡುವುದರಿಂದ ಆಗುವಂಥ ನಷ್ಟಗಳು ಅನಿಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನು ನಂಬಿದಂಥ ಮಕ್ಕಳು ಎಚ್ಚರವಾಗಿ ನಾವು ಜೀವಿಸಬೇಕು ಎನ್ನುವಂಥ ಒಂದು ಸಂದೇಶವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನಿದ್ರೆ ಮಾಡುವವನೇ ನೀನು ಎಚ್ಚರವಾಗು ಎನ್ನುವಂಥ ವಿಷಯಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಪ್ರೇಯರ್, ನಿದ್ದೆ ಮಾಡುವುದರಿಂದ ಆಗುವಂಥ ನಷ್ಟಗಳ ಕುರಿತಾಗಿ ನಾವು ನೋಡಿದಾಗ, ಮೊದಲನೇದಾಗಿ ನಿದ್ದೆ ಮಾಡುವುದರಿಂದ ಸಂಸೋನನು ತನಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಅಭಿಷೇಕವನ್ನು, ಬಲವನ್ನು ಆತನು ಕಳೆದುಕೊಳ್ಳಬೇಕಾಯಿತು. ಎಚ್ಚರಿಕೆ ಇಲ್ಲದೆ ಜೀವಿಸಿರ್ತಕ್ಕಂಥ ವ್ಯಕ್ತಿ ಆತನು ಸಂಪೂರ್ಣವಾಗಿ ತನ್ನ ಬಲವನ್ನು, ತನ್ನ ಶಕ್ತಿಯನ್ನು, ದೇವರು ತನಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಸಾಮರ್ಥ್ಯವನ್ನು, ಅಭಿಷೇಕವನ್ನು ಆತನು ಏನು ಮಾಡಿದಂತ ಹೇಳುತ್ತೆ ವಾಕ್ಯ, ಕಳೆದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇದಾಗಿ ಬಲವನ್ನು ಕಳೆದುಕೊಂಡ, ಎರಡನೇದಾಗಿ ನಿದ್ದೆ ಮಾಡುವುದರಿಂದ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅರಸನಾದಂಥ ಸೌಲ ಮತ್ತು ಆತನ ನಾವು ನೋಡ್ತಾ ಇದ್ದೇವೆ ಆತನ ಕೈ ಕೆಳಗಿರತಕ್ಕಂಥ ಸೈನ್ಯ ಅಧಿಪತಿಗಳು ಏನು ಮಾಡಿದ್ರಂತೆ, ಏನನ್ನು ಕಳೆದುಕೊಂಡ್ರಂತೆ? ಆಯುಧಗಳನ್ನು ಕಳೆದುಕೊಂಡ್ರು. ಎಚ್ಚರಿಕೆ ಇಲ್ಲದೆ ಜೀವಿಸಿರ್ತಕ್ಕಂಥ ಅವರ ಜೀವಿತ ಏನಾಯ್ತು ರೀ? ಆಯುಧಗಳನ್ನು ಕಳೆದುಕೊಂಡಂಥ ಸ್ಥಿತಿಗೆ ಅವರು ಜಾರಿ ಹೋದರು. ಅದಕ್ಕಾಗಿ ನಾವು ದೇವರ ಅಭಿಷೇಕವನ್ನು, ಬಲವನ್ನು ನಾವೇನು ಮಾಡಬಾರ್ದು, ಕಳೆದುಕೊಳ್ಳಬಾರ್ದು. ಅಂದರೆ ನಾವು ಎಚ್ಚರಿಕೆಯಿಂದ ನಾವೇನು ಮಾಡಬೇಕು? ಜೀವಿಸಬೇಕು. ದೇವರು ನಮಗೆ ಸರ್ವಾಯುಧಗಳನ್ನು ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಅವುಗಳನ್ನು ನಾವೇನು ಮಾಡಬಾರ್ದು? ಕಳೆದುಕೊಳ್ಳಬಾರ್ದು. ಅವುಗಳ ಮೂಲಕವಾಗಿ ನಾವು ಸೈತಾನನನ್ನು ಎದುರಿಸೋದಕ್ಕೆ ದೇವರು ನಮಗೇನು ಕೊಡ್ತಾನೆ? ಶಕ್ತಿಯನ್ನು, ಬಲವನ್ನು ಕೊಡ್ತಾನೆ. ಮೂರನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಯೋನನೆನ್ನುವಂಥ ಒಬ್ಬ ಪ್ರವಾದಿ, ಆತನು ಸಾಕ್ಷಿ ಹೇಳುವಂಥ ಅವಕಾಶವನ್ನು ಕಳೆದುಕೊಂಡ. ದೇವರು ಒಂದು ಕಡೆಗೆ ಹೋಗು ಎಂಬುದಾಗಿ ಹೇಳಿದರೆ ಆತನು ಮತ್ತೊಂದು ಕಡೆಗೆ ಹೋದ. ನಿನೇವೆಗೆ ಹೋಗೋದರ ಬದಲಾಗಿ ತಾರ್ಸೀಸಿಗೆ ಹೋದ ಕಾರಣಕ್ಕಾಗಿ ಆತನು ನಿದ್ದೆ ಬುಡುಕ ಎನ್ನುವಂಥ ಒಂದು ಹೆಸರನ್ನು ಸಂಪಾದನೆ ಮಾಡಿಕೊಂಡ. ಪ್ರಿಯರು, ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ, ಸಾಕ್ಷಿ ಹೇಳಬೇಕಾಗಿದ್ದಂಥ ಯೋನ, ದೇವರ ಸುವಾರ್ತೆಯನ್ನು ತಿಳಿಸಬೇಕಾಗಿರ್ತಕ್ಕಂಥ ಯೋನ, ದೇವರ ಎಚ್ಚರಿಕೆಯನ್ನು ಅವನು ನಿನೆವೆ ಜನರಿಗೆ ತಿಳಿಸಬೇಕಾದಂಥ ಯೋನ ಸಮುದ್ರದಲ್ಲಿ ಏನಾಗಿದ್ದಾನ್ರಿ? ಬಿಸಾಡಲ್ಪಟ್ಟಂಥ ಸ್ಥಿತಿಯಲ್ಲಿ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಒಂದು 4ನೇ ಅಂಶವನ್ನು ನಾವು ನೋಡೋಣ. ನಿದ್ದೆ ಮಾಡೋದರಿಂದ ಆಗುವಂಥ ಆ ಒಂದು ನಷ್ಟಗಳು ಏನೆಂಬುದಾಗಿ. ನಾವು 13ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 25ನೇ ವಚನವನ್ನು ನಾವು ಓದಿಕೊಳ್ಳೋಣ ಈ ಸಮಯದಲ್ಲಿ. ಮತ್ತಾಯ 13:25. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕರ್ತನಿಂದ ಒಪ್ಪಿಸಲ್ಪಟ್ಟದ್ದನ್ನು ಏನು ಮಾಡ್ತಾ ಇದ್ದಾರೆ? ಜನರು ಅಲಕ್ಷ್ಯ ಮಾಡ್ತಾ ಇದ್ದಾರೆ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪರಲೋಕ ರಾಜ್ಯದ ಕುರಿತಾಗಿ ಸಾಮ್ಯವನ್ನು ಹೇಳುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ವಿಷಯವನ್ನು, ಸಂಗತಿಯನ್ನು ಏನು ಮಾಡ್ತಾ ಇದ್ದಾರೆ? ತಿಳಿಸ್ತಾ ಇದ್ದಾರೆ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ, ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾವ ಕಾಲ ಅಂತೆ? ನಿದ್ದೆ ಮಾಡುವಂಥ ಕಾಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಎಚ್ಚರಿಕೆಯಾಗಿದ್ದು ತಮ್ಮ ತೋಟಗಳನ್ನು ಕಾಯುವುದರ ಬದಲಾಗಿ ಅವ್ರು ಏನು ಮಾಡ್ತಾ ಇದ್ದಾರಂತೆ? ನಿದ್ರಿಸುವಂಥವರಾಗಿ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಎಚ್ಚರಿಕೆ ಇರಲಾರ್ದಂಥ ಒಂದು ಜೀವಿತವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಹೊಲಗಳಲ್ಲಿ ಬೀಜವನ್ನು ಬಿತ್ತಿದಾದ ಮೇಲೆ ಎಚ್ಚರಿಕೆಯಿಂದ ಅದರ ಬೆಳವಣಿಗೆ ಕುರಿತಾಗಿ, ಎಚ್ಚರಿಕೆಯಿಂದ ಅದು ಫಲ ಕೊಡುವಂಥ ಸಮಯದ ಕುರಿತಾಗಿ, ಕಾಲದ ಕುರಿತಾಗಿ ಅವರು ಜೀವಿಸಬೇಕಾಗಿತ್ತು. ಆದರೆ ಅವರು ಎಚ್ಚರಿಕೆಯನ್ನು ತಪ್ಪಿದ ಕಾರಣಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವೈರಿ ಬಂದು ಏನು ಮಾಡಿದಂತೆ? ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿದ. ಏನನ್ನು ಬಿತ್ತಿದ್ನ ರೀ? ಹಣಜಿಯನ್ನು ಬಿತ್ತಿದ. ಅಲ್ಲಿ ವಾಕ್ಯ ಹೇಳ್ತದೆ, ಅವರು ನಿದ್ರೆ ಮಾಡುವಂಥ ಕಾಲ ಎಂಬುದಾಗಿ. ಯಾವ ಕಾಲ ಅಂತೆ? ಅವರು ಎಚ್ಚರಿಕೆ ಇರಲಾರ್ದಂಥ ಒಂದು ಕಾಲ. ಅವರು ಒಂದು ವೇಳೆ ಎಚ್ಚರಿಕೆಯಿಂದ ಇದ್ದಿದ್ರೆ ಆವತ್ತಿನ ದಿವಸ ಏದೇನು ತೋಟದಲ್ಲಿ ಆದಾಮ ಅವ್ವ ಅವರು ಎಚ್ಚರಿಕೆಯಿಂದ ಜೀವಿಸಿದ್ದೇ ಆದರೆ ಸೈತಾನನಿಗೆ ಅವರ ಅವಕಾಶವನ್ನು
ಕೊಡ್ತಾ ಇರಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಅವರು ನಿದ್ರೆ ಮಾಡುವಂಥ ಕಾಲದಲ್ಲಿ ವೈರಿಗೆ ಅವಕಾಶ ಕೊಟ್ಟರು, ಹೊಲದಲ್ಲಿ ಇಳಿಯೋದಕ್ಕೆ ಅವಕಾಶ ಕೊಟ್ಟರು, ಬೀಜವನ್ನು ಬಿತ್ತಲಿಕ್ಕೆ ಅವಕಾಶ ಕೊಟ್ಟರು. ಆ ಸಮಯದಲ್ಲಿ ಬೆಳೆ ಬಂದಾಗ ಈತನ ಅಂದುಕೊಳ್ತಾ ಇದ್ದಾನೆ, ಬಿತ್ತಿದಂಥ ವ್ಯಕ್ತಿ ರೈತ ಅಂದ್ಕೊಳ್ತಾ ಇದ್ದಾನೆ ಏನಂತೇಳಿ, ನಾನು ಬಿತ್ತಿದ್ದು ಗೋಧಿ, ಆದರೆ ಅಣಜಿ ಎನ್ನುವಂಥದ್ದು ಹೇಗೆ ಬಂತು ಎಂಬುದಾಗಿ. ನಾನು ಬಿತ್ತಿದ್ದು, ನಾನು ಹಚ್ಚಿರುವಂಥದ್ದು ಭತ್ತ, ಆದರೆ ಕೋಣಂಗಿ ಎನ್ನುವಂಥದ್ದು ಹೇಗೆ ಬಂತು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿದ್ರೆ ಮಾಡುವಂಥ ಕಾಲ ಎಂಬುದಾಗಿ. ಯಾವ ಕಾಲ ಅಂತೆ? ಜನರು ನಿದ್ರೆ ಮಾಡುವಂಥ ಕಾಲ. ಅದಕ್ಕಾಗಿ ವಾಕ್ಯವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ನಿದ್ದೆಯಿಂದ ನಾವು ಎಚ್ಚರವಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಆತ್ಮೀಯ ಜೀವಿತದಲ್ಲಿ ನಿದ್ದೆಯುಳ್ಳವರಾಗಿ ನಾವು ಇರಬಾರ್ದು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅದು ಒಂದು ಸೋಮಾರಿತನಕ್ಕೆ ಅದೊಂದು ಗುರುತಾಗಿರುವಂಥದ್ದಾಗಿದೆ. ಬಲವನ್ನು ಕಳೆದುಕೊಳ್ಳೋದಕ್ಕೆ ಗುರುತಾಗಿರುವಂಥದ್ದಾಗಿದೆ. ಸಾಕ್ಷಿಯನ್ನು ಹೇಳುವಂಥದ್ದನ್ನು ಕಳೆದುಕೊಳ್ಳೋದಕ್ಕೆ ಗುರುತಾಗಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ದೇವರು ನಮಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಕೆಲಸ ಏನಿದೆಯೋ ಆ ಒಪ್ಪಿಸಿಕೊಡಲ್ಪಟ್ಟಂಥ ಆ ಕೆಲಸವನ್ನು ಅಲಕ್ಷ್ಯ ಮಾಡುವುದಕ್ಕೆ ಇದೊಂದು ಗುರುತಾಗಿ ಕಾಣ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ. ಒಂದು ವೇಳೆ ಅವರು ನಿದ್ರೆ ಮಾಡಲಾರದೆ ಇದ್ದಿದ್ರೆ ಗೋಧಿ ಮಾತ್ರ ಬೆಳೆಯೋದಕ್ಕೆ ಆಸ್ಪದ ಇರ್ತಿತ್ತು, ಅಲ್ಲಿ ಆ ಒಂದು ವೈರಿಗೆ ಅವಕಾಶ ಇರ್ತಾ ಇರಲಿಲ್ಲ, ಹಣಜಿ ಎನ್ನುವಂಥದ್ದು ಬರುವುದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಲಕ್ಷ್ಯ ಮಾಡುವಂಥ ಒಂದು ಸ್ಥಿತಿಗೆ ನಾವು ಜಾರಿ ಹೋಗಿಬಿಡ್ತೀವಿ ನಿದ್ದೆ ಮಾಡೋದರಿಂದ. ಹಲ್ಲೆಲೂಯಾ. ಒಳ್ಳೆಯ ಬೆಳೆಯ ಬದಲಾಗಿ ಕಳೆಯುಕ್ತವಾಗಿರ್ತಕ್ಕಂಥ ಬೆಳೆಯನ್ನು ನಾವು ಹೊಂದಿಕೊಳ್ಳಬೇಕಾಗುತ್ತೆ. ಒಳ್ಳೆಯ ಸಮೃದ್ಧಿಯ ಬದಲಾಗಿ ನಾವು ಸ್ವಲ್ಪದಾಗಿರ್ತಕ್ಕಂಥ ಆಶೀರ್ವಾದವನ್ನು, ಸ್ವಲ್ಪವಾಗಿರ್ತಕ್ಕಂಥ ಶಾಪವನ್ನು ಪಡಿಬೇಕಾಗಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳುತ್ತೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತ ಹೇಳಿದ್ರೆ, ಕರ್ತನು ನಮಗೆ ಒಪ್ಪಿಸಿಕೊಟ್ಟಿದ್ದಾನೆ, ಆ ಒಂದು ಕೆಲಸವನ್ನು ನಾವು ಅಲಕ್ಷ್ಯ ಮಾಡದೆ ಏನು ಮಾಡಬೇಕ್ರಿ? ನಡೆಸುವವರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾಲ್ಕನೇದಾಗಿ ಕರ್ತನಿಂದ ಒಪ್ಪಿಸಲ್ಪಟ್ಟದ್ದನ್ನು ನಾವು ಏನು ಮಾಡ್ತೀವಿ? ಅಲಕ್ಷ್ಯ ಮಾಡುವವರಾಗಿರ್ತೀವಿ. ಆ ಒಂದು ನಷ್ಟವನ್ನು ನಾವು ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಿದ್ದೆಯಿಂದ ನಾವು ಎಚ್ಚರವಾಗಿ ಜೀವಿಸಬೇಕು. ಯಾವುದರಿಂದ ರೀ? ನಿದ್ದೆ ಮಾಡದೆ ಎಚ್ಚರವಾಗಿ ನಾವು ಜೀವಿಸಬೇಕು. ಸೈತಾನನಿಗೆ, ವೈರಿಗೆ ಅವಕಾಶ ಕೊಡಲಾರದ ಹಾಗೆ ನಾವು ಜೀವಿಸಬೇಕು. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ಅವನನ್ನು ಓಡಿಸಿದರೆ, ಗದರಿಸಿದರೆ ಅವನು ನಿಮ್ಮನ್ನು ಬಿಟ್ಟು ಏನು ಮಾಡ್ತಾನೆ? ಓಡಿ ಹೋಗ್ತಾನೆ. ಯಾರು? ಸೈತಾನ. ಯಾಕಂದರೆ ದೇವರು ನಿಮಗಂಥ ಬಲವನ್ನು, ಶಕ್ತಿಯನ್ನು ಏನು ಮಾಡಿದ? ನಿಮಗೆ ಕೊಟ್ಟಿದ್ದಾನೆ. ಆತನ ನಾಮದಲ್ಲಿ ಆತ್ಮಾನುಸಾರವಾಗಿ, ಆತ್ಮನಲ್ಲಿ ಅಭಿಷೇಕ ಹೊಂದಿದವರಾಗಿ ಸಂಪೂರ್ಣವಾಗಿ ಸೈತಾನನನ್ನು ಗದರಿಸುವಾಗ ಅವನೇನು ಮಾಡ್ತಾನೆ? ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಕರ್ತನು ನಮಗೆ ಒಪ್ಪಿಸಿಕೊಟ್ಟಿರುವಂಥದ್ದನ್ನು, ದೇವರು ನಮಗೆ ಒಪ್ಪಿಸಿಕೊಟ್ಟಿರುವಂಥದ್ದು ನಾವು ಎಂದಿಗೂ ಕೂಡ ಏನು ಮಾಡಬಾರ್ದು? ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದರೆ ಮುಂದೆ ನಾವು ನೋಡ್ತಾ ಇದ್ದೇವೆ, ಅಪಾಯ ಎನ್ನುವಂಥದ್ದು ನಮಗೆ ಕಟ್ಟಿಟ್ಟ ಬುತ್ತಿಯಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಐದನೇದಾಗಿ ನಾವು ನೋಡ್ತಾ ಇದ್ದೇವೆ, ನೀವು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31-32 ವಚನಗಳು ತೆಗೆದಿದ್ದೇ ಆದರೆ, ಅಲ್ಲಿ ಯೇಸು ಸ್ವಾಮಿಯವರು ಒಂದು ಬೆಟ್ಟದ ಮೇಲೆ ಆತನು ತೆರಳಿದಂಥ ಸಮಯದಲ್ಲಿ ಆತನ ರೂಪ ಎನ್ನುವಂಥದ್ದು ಬದಲಾವಣೆ ಆಯಿತು. ಹಲ್ಲೆಲೂಯಾ. ಏನಾಗ್ತಾ ಇದೆ? ರೂಪ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಆದಂಥ ಸಮಯದಲ್ಲಿ ಅಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದಂಥವರಿಗೂ ನಿದ್ರೆಯಿಂದ ಏನಾಗಿತ್ತಂತೆ? ಮೈ ಭಾರವಾಗಿತ್ತು ಎಂಬುದಾಗಿ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಹೋದಂಥ ಸಮಯದಲ್ಲಿ ಆತನೇನೋ ಇನ್ನೂ ಸ್ವಲ್ಪ ದಿವಸಗಳಲ್ಲಿ ಆತನ ಶಿಲುಬೆಯನ್ನು ಏರ್ಲಿಕ್ಕಿದ್ದಾನೆ. ತನ್ನ ಪ್ರಕಾಶ, ಆತನ ರೂಪ ಎನ್ನುವಂಥದ್ದು ಬೇರೆ ಆಯಿತು. ಏನು ಬೇರೆ ಆಯ್ತು ಅಂತ್ರಿ? ಆತನ ರೂಪ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, 28ನೇ ವಚನದಿಂದ ಓದಿಕೊಳ್ಳೋಣ. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ 2 ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಎಲೀಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಾ ಇದ್ದರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ಏನೋ ಇನ್ನು ಸ್ವಲ್ಪ ದಿವಸಗಳಲ್ಲಿ ಆತನು ಮರಣವನ್ನು ರುಚಿ ನೋಡಬೇಕಾಗಿತ್ತು. ಎಲ್ಲ ಮನುಷ್ಯರಿಗೋಸ್ಕರವಾಗಿ ಆತನು ಯಜ್ಞವಾಗಬೇಕಾಗಿತ್ತು. ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಅಲ್ಲ, ಆ ಒಂದು ವಿಷಯಗಳನ್ನು ಮಾತಾಡುವುದಕ್ಕಾಗಿ ಯಾರು ಬಂದಿದ್ದಾರಂತ ಆ ಸ್ಥಳಕ್ಕೆ? ಮೋಶೆ ಮತ್ತು ಎಲೀಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ,
ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ದೊಡ್ಡದಾಗಿರ್ತಕ್ಕಂಥ ಸ್ಥಾನವನ್ನು ದೇವರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನಾಯಕತ್ವದ ಒಂದು ಗುಣ, ದಾಸತ್ವದಲ್ಲಿರ್ತಕ್ಕಂಥ ಜನರನ್ನು ಮೋಶೆ ನಾಯಕತ್ವದಲ್ಲಿ ದೇವರ ಐಗುಪ್ತದಿಂದ ಏನು ಮಾಡಿದರು, ಬಿಡುಗಡೆಯನ್ನು ಮಾಡಿದರು. ಏಲಿಯನ್ನು ಜನರು ಯೆರೂಸಲೇಮಿನಲ್ಲಿ ಅಲ್ಲಿರ್ತಕ್ಕಂಥ ಆ ಒಂದು ಇಸ್ರಾಯೇಲಿನ ಜನರು ಕೆಟ್ಟು ಹೋದಂಥ ಸಮಯದಲ್ಲಿ ದೇವರ ಒಂದು ಬಾಯಿಯಾಗಿ ಪ್ರವಾದಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಎಲಿಯ ಏನು ಮಾಡ್ತಾ ಇದ್ದಾನ್ರಿ, ಈ ರೀತಿಯಾಗಿ ನೀವು ಭಕ್ತಿಹೀನತೆಯಲ್ಲಿ ಜೀವಿಸಬಾರದು ಎಂಬುದಾಗಿ ಏನು ಮಾಡಿದ, ಎಚ್ಚರಿಕೆ ಕೊಟ್ಟ. ನಾವು ನೋಡ್ತಾ ಇದ್ದೇವೆ ಮೋಶೆಯ ಒಂದು ಶವದ ವಿಷಯವಾಗಿ ದೇವರೇ ಮೋಶೆಯ ಶವವನ್ನು ಏನು ಮಾಡಿದ್ರು ಅಂತ ಹೇಳುತ್ತೆ ವಾಕ್ಯ. ಹೇಳ್ತೀರಿ ದೇವ್ರು ಏನು ಮಾಡಿದ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ, ಮರೆತು ಬಿಟ್ಟಿದ್ದೀರಾ? ಏನು ಮಾಡಿದ ದೇವರೇ, ಆತನ ಸಮಾಧಿಯನ್ನು ಮಾಡಿದ. ಅಂದರೆ ದೇವರು ಎಷ್ಟು ಗೌರವವನ್ನು ಮೋಶೆಗೆ ಕೊಟ್ಟಿರಬೇಡ. ಹಲ್ಲೆಲೂಯಾ, ಪ್ರೈಸ್. ಮತ್ತು ಇನ್ನೊಂದು ಕಡೆಗೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮರಣ ಎನ್ನುವಂಥದ್ದು ಮೋಶೆಯ ತನಕ ಆಳ್ವಿಕೆ ಮಾಡುತ್ತಾ ಇತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಒಬ್ಬ ಮನುಷ್ಯನ ಮರಣದ ಸಮಾಧಿಯ ಸಮಯದಲ್ಲಿ ದೇವರೇ ಎಳೆದು ಬಂದರೆ ಇನ್ನೊಂದು ಸಾರಿ ದೇವರು ಒಬ್ಬ ಮನುಷ್ಯನನ್ನು ಸಜೀವವಾಗಿ ತನ್ನ ಬಳಿಗೆ ಏನು ಮಾಡಿದ್ನ, ಕರೆದುಕೊಂಡ ಪ್ರಿಯರೇ. ಆತನೇ ಎಲಿಯನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತಂದರೆ, ಅವರು ನಿದ್ದೆ ಮಾಡಿದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ಪಾಲಿಲ್ಲದವರಾಗಿ ಅವರು ಇದ್ದರು ಪ್ರಿಯರೇ. ಹಲ್ಲೆಲೂಯಾ. ಮೋಶೆ ಎಲಿಯ ಸ್ವಾಮಿಯ ಸಂಗಡ ಮಾತಾಡುವಾಗ ಸ್ವಾಮಿಯ ಆ ಒಂದು ಬಟ್ಟೆಗಳು ಏನಾದಂತೆ ಬದಲಾವಣೆ, ಅದು ಪ್ರಕಾಶವಾದಂಥ ರೂಪ ಆಯಿತು. ಆತನ ಮುಖ ಛಾಯೆ ಬದಲಾವಣೆ ಆಯಿತು. ಆತನ ಒಂದು ಏನಂತ ಹೇಳ್ತಾ ಇದೆ, ನೋಡುವಿಕೆ, ಆತನ ಒಂದು ಚಲುವಿಕೆ ಸಂಪೂರ್ಣವಾಗಿ ಆತನು ಈಗ ಮೊದಲಿನ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಆತನು ಪ್ರಕಾಶ ರೂಪದಿಂದ ಕಾಣಿಸ್ತಾ ಇದೆ ಪ್ರಿಯರೇ. ಆತನು ತನ್ನ ಮಹಿಮೆಯನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಎಲ್ಲಿರಿ? ಬೆಟ್ಟದ ಮೇಲೆ ತಾನು ಏನಾಗಿದ್ದಾನೋ ಎನ್ನುವಂಥ ಸಂಗತಿಯನ್ನು ಆತನು ಅಲ್ಲಿ ತೋರಿಸುವಂಥ ಸಮಯದಲ್ಲಿ ಮೋಶೆ ಮತ್ತು ಎಲಿಯ ಇಳಿದು ಬಂದು ಮರಣದ ಕುರಿತಾಗಿ ಮಾತಾಡ್ತಾ ಇರಬೇಕಾದ್ರೆ ಇವರಾದರೆ ಏನು ಮಾಡ್ತಾ ಇದ್ದಾರಂತೆ, ನಿದ್ದೆಯಿಂದ ಭಾರವುಳ್ಳವರಾಗಿ ಇವರು ಇದ್ದಾರೆ ಪ್ರಿಯರೆಲ್ಲ. ನಾವು ನೋಡ್ತಾ ಇದ್ದೇವೆ, ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು, ಆತನ ಸಂಗಡ ನಿಂತಿದ್ದ ಇಬ್ಬರು ಪುರುಷನನ್ನು ಕಂಡರು. ಇವರು ಆತನನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ತಾನಂದದ್ದು ತನಗೆ ಗೊತ್ತಾಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಮಹಿಮೆಯ ಪ್ರತ್ಯಕ್ಷತೆಯನ್ನು ಕಾಣಲಾರದ ಹಾಗೆ ಅವರ ಕಣ್ಣುಗಳು ನಿದ್ದೆಯಿಂದ ಏನಾಗಿದ್ದಾವೆ, ಭಾರವಾಗಿದೆ. ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರಿಕೆ ಆದಾಗ ಪೇತ್ರನಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, 4ನೇದಾಗಿ ನಾವು ಕರ್ತನ ನಮಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಅಲಕ್ಷ್ಯ ಮಾಡಬಾರ್ದು. ಹಲ್ಲೆಲೂಯಾ. ನಿದ್ದೆ ಮಾಡೋದ್ರಿಂದ, ಅಲಕ್ಷ್ಯ ಮಾಡೋದ್ರಿಂದ ಏನಾಗುತ್ತೆ ರೀ, ವೈರಿ ಬಂದು ಹಣಜಿಯನ್ನು ಬಿತ್ತುತ್ತಾನೆ. ಮತ್ತು ನಾವು ದೇವರ ಮಹಿಮೆ ಪ್ರತ್ಯಕ್ಷತೆಯನ್ನು ನಾವು ಕಾಣುವವರಾಗಿರಬೇಕೇ ಹೊರತಾಗಿ ಅದರಲ್ಲಿ ಪಾಲಿಲ್ಲದವರಾಗಿ ನಾವು ಇರಬಾರ್ದು. ಇವರು ನಿದ್ದೆ ಮಾಡಿದ ಕಾರಣಕ್ಕಾಗಿ ಪಾಲಿಲ್ಲದವರಾಗಿ ಇದ್ದಾರೆ ಪ್ರಿಯ. ಇನ್ನೊಂದು ಕಾರ್ಯವನ್ನು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಒಂದು ಸಾರಿ ಓದ್ತೀರ, ಯುತೀಕನು ಎನ್ನುವಂಥ ಒಬ್ಬ ಸಹೋದರನ ಕುರಿತಾಗಿ 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 7ನೇ ವಚನದಿಂದ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿವತ್ತಿನವರೆಗೂ ಉಪನ್ಯಾಸ ನಡೆಸಿದನು. ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯುತೀಕನೆಂಬ ಒಬ್ಬ ಯೌವನಸ್ಥನು ಕಿಟಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನು ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರೇರ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಬರುವಂಥ ನಿದ್ರೆ. ಕೆಲವು ಜನರು ನಾವು ನೋಡ್ತಾ ಇರ್ತೀವಿ, ವಾಕ್ಯ ಕೇಳುವಂಥ ಸಮಯದಲ್ಲಿ ಅವರು ಕಿವಿಯಿಟ್ಟು ಏನು ಮಾಡೋದಿಲ್ಲ, ಕೇಳೋದಿಲ್ಲ. ಅವ್ರ ಕಣ್ಣಿನಿಂದ ಅವರು ಏನಂತ ಹೇಳ್ತೀವಿ, ಬಾಡಿ ಎಲ್ಲ ಪ್ರೆಸೆಂಟ್ ಇರುತ್ತೆ, ಆದರೆ ಮೈಂಡೆಲ್ಲ ಏನಿರುತ್ತೆ, ಆಬ್ಸೆಂಟ್ ಆದಂಥ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಅವರು ದೇವರ ವಾಕ್ಯವನ್ನು ಏನು ಮಾಡಲ್ರಿ, ಕಿವಿಗೊಟ್ಟು ಕೇಳಲ್ಲ. ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ಅವರು ಲಕ್ಷ್ಯವಿಟ್ಟು ಯೋಚನೆ ಮಾಡೋದಿಲ್ಲ. ನಾವು ನೋಡ್ತಾ ಇದ್ದೇವೆ, ಯುತೀಕನೆನ್ನುವಂಥ ಒಬ್ಬ ಯೌವನಸ್ಥ, ಅವನು
ಗಾಢ ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ದೇವರ ಸುವಾರ್ತೆಯನ್ನು ಪೌಲನ್ನು ಸಾರ್ತಾ ಇರಬೇಕಾದ್ರೆ ಅವನು ಗಾಢ ನಿದ್ರೆ ಮಾಡಿ 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 3 ಅಂತಸ್ತಿನ ಮೇಲೆ ಇರ್ತಕ್ಕಂಥ ಅವನು ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ ಕಿಟಕಿಯ ಪಕ್ಕದಲ್ಲಿ, ಆ ಸಮಯದಲ್ಲಿ ಏನಂತ ಹೇಳಿದ್ರೆ ತೆರೆದಂಥ ಕಿಟಕಿಗಳು ಹೆಚ್ಚಾಗಿ ಇರ್ತಾ ಇದ್ದವು. ಆ ಒಂದು ಕಿಟಕಿಯ ಪಕ್ಕದಲ್ಲಿ ಅವನು ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇರಬೇಕಾದ್ರೆ ಸಡನ್ನಾಗಿ ಅವನು ನಿದ್ದೆಯಿಂದಾಗಿ ಏನು ಮಾಡಿದಂಥ 3 ಅಂತಸ್ತಿನಿಂದ ಕೆಳಗಡೆ ಬಿದ್ದ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ತ್ರೋವದಲ್ಲಿ ಯಾವೊಂದು ಸ್ಥಳದಲ್ಲಿ ಆ ಘಟನೆ ಆಗಿದೆ 25ನೇ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ತ್ರೋವ ಎನ್ನುವಂಥ ಒಂದು ಸಮೀಪದಲ್ಲಿ ಗ್ರೀಸ್ ದೇಶಕ್ಕೆ ಹೋದಾದ್ಮೇಲೆ ಆ ಒಂದು ಘಟನೆ ಎನ್ನುವಂಥದ್ದು ಏನು ಮಾಡ್ತಾ ಇದೆ, ನಡೀತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವನು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅವನು ಏನು ಮಾಡ್ತಾ ಇದ್ದಾನಂತೆ, ವಾಕ್ಯವನ್ನು ಕೇಳಲಾರದವನಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಎಷ್ಟೋ ದೂರದಿಂದ ಬಂದು ಸುವಾರ್ತೆಯನ್ನು ಸಾರ್ತಾ ಇರಬೇಕಾದ್ರೆ ಆ ವ್ಯಕ್ತಿಯ ಮಾತುಗಳಿಗೆ ಲಕ್ಷ್ಯ ಕೊಡುವಂಥದ್ದನ್ನು ಬಿಟ್ಟು ಈತನ ಏನು ಮಾಡ್ತಾ ಇದ್ದಾನೆ, ಸಂಪೂರ್ಣವಾಗಿ ನಿದ್ರಿಸುವಂಥ ವ್ಯಕ್ತಿಯಾಗಿದ್ದಾನೆ. ಯೇಸು ಸ್ವಾಮಿ ಅನೇಕ ಸಾರಿ ಹೇಳಿದ್ರು, ಏನಂತ ಹೇಳಿ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಹಲ್ಲೆಲೂಯಾ. ಕಿವಿಯುಳ್ಳವನು ಕೇಳಲಿ ಅಂತಂದ್ರೆ ಏನು, ಅವ್ರ ಕಿವಿಗಳಿದ್ದಿಲ್ವಾ? ಕಿವಿಗಳಿದ್ದು, ಆದರೆ ಅವರು ಗ್ರಹಿಸಿಕೊಳ್ಳಲಾರದಂಥ ಕಿವಿಗಳು ಉಳ್ಳವರಾಗಿದ್ದರು. ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವಂಥ ಕಿವಿಗಳು ಉಳ್ಳವರಾಗಿ ಇದ್ದರು. ದೇವರ ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿಸುವಂಥ ಕಿವಿಗಳು ಉಳ್ಳವರಾಗಿ ಇದ್ದರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಲ್ಲಿ ಸತ್ಯವೇದ ಹೇಳ್ತಾ ಇದೆ, ನಾವು ನಿದ್ದೆ ಮಾಡುವಂಥ ಸಮಯದಲ್ಲಿ ನಾವೇನಾಗ್ತೀವಿ ರೀ, ಸಂಪೂರ್ಣವಾಗಿ ನಷ್ಟವನ್ನು ನಾವು ಅನುಭವಿಸ್ತೀವಿ. ಯಾವ ನಷ್ಟವನ್ನು ಅನುಭವಿಸ್ತೀವಿ? ಆ ಒಂದು ದೇವರ ಒಂದು ಉಚಿತಾರ್ಥವಾಗಿರ್ತಕ್ಕಂಥ ಕೃಪೆಯನ್ನು ಹೊಂದಿಕೊಳ್ಳಲಾರದ ಹಾಗೆ ಮರಣದ ಒಂದು ಸ್ಥಿತಿಯ ಕಡೆಗೆ ಈ ನಿದ್ದೆ ಎನ್ನುವಂಥದ್ದು ನಮ್ಮನ್ನು ಏನು ಮಾಡುತ್ತೆ, ಕರೆದುಕೊಂಡು ಹೋಗುವಂಥದ್ದಾಗಿದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಈ ಯುತೀಕನ್ನು ನಿದ್ರೆ ಮಾಡುವಂಥ ಸಮಯದಲ್ಲಿ ಏನಾದಂತೆ 3 ಅಂತಸ್ತಿನಿಂದ ಕೆಳಗಡೆ ಬಿದ್ದ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಪೌಲನು ಹೋಗಿ ಪ್ರಾರ್ಥನೆ ಮಾಡಿದಾಗ ಆ ವ್ಯಕ್ತಿ ಪುನಃ ಜೀವದಿಂದ ಎಬ್ಬಿಸಲ್ಪಟ್ಟ. ಹಲ್ಲೆಲೂಯಾ. ಆದರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಿದ್ದೆ ಮಾಡದ ಹಾಗೆ ನಾವು ಎಚ್ಚರವಾಗಿದ್ದು ದೇವರ ವಾಕ್ಯವನ್ನು ನಾವು ಸುವಾರ್ತೆಯನ್ನು ಕೇಳುವವರಾಗಿ ನಾವು ಜೀವಿಸುವವರಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ರೀತಿಯಾಗಿ ಅವರ ನಷ್ಟವನ್ನು ಅನುಭವಿಸಿದ್ರು. ದೇವರ ವಾಕ್ಯದಲ್ಲಿ ಇನ್ನೊಂದು ಸತ್ಯಾಂಶವನ್ನು ನಾವು ತಿಳಿದುಕೊಳ್ಳೋಣ. ಒಂದು ಸಾರಿ ನೀವು 25ನೇ ಅಧ್ಯಾಯದ ಕಡೆಗೆ ಬರ್ತೀರಿ. ಮತ್ತಾಯನ ಬರೆದ ಸುವಾರ್ತೆ 25 ನಾವು ನೋಡ್ತಾ ಇದ್ದೇವೆ, ಎಚ್ಚರಿಕೆ ಸಿದ್ಧತೆ ಇರಲಾರ್ದೆ ಇಬ್ಬರೂ ಕೂಡ ನಿದ್ದೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. 5 ಜನ ಬುದ್ಧಿಯುಳ್ಳ ಕನ್ನಿಕೆಯರು, 5 ಜನ ಬುದ್ಧಿ ಇಲ್ಲದ ಕನ್ನಿಕೆಯರು. ಕೆಲವೊಬ್ಬರು ಸಿದ್ಧರಾಗಿದ್ದಾರೆ, ಇನ್ನು ಕೆಲವರು ಅವರ ಒಂದು ನಿದ್ದೆಯ ಜೀವಿತ, ಸೋಮಾರಿತನದ ಜೀವಿತ. ಒಂದು ಸಾರಿ ನೀವು ಜ್ಞಾನೋಕ್ತಿಗಳ ಪುಸ್ತಕವನ್ನು ನೀವು ತೆಗೆದಿದ್ದೆ ಆದರೆ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. 24ನೇ ಅಧ್ಯಾಯ 33ನೇ ವಚನ. ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ನಿದ್ರಿಸೋಣ, ಇನ್ನೂ ಕೂಡ ತುಸು ತೂಕಡಿಕೆಯಿಂದ ಜೀವಿಸೋಣ ಎಂಬುದಾಗಿ ಅನೇಕರು ಕೈ ಮುದುರಿಕೊಳ್ಬೇಕಂತೇಳಿ ಅಂದುಕೊಂಡು ಮಲಗಿರುವಂಥ ಸಮಯದಲ್ಲಿ, ಆ ಸಮಯದಲ್ಲಿ ಅವರಿಗೆ ಏನು ಬರುತ್ತಂತೆ, ಬಡತನ ಎನ್ನುವಂಥದ್ದು. ಹಲ್ಲೆಲೂಯಾ. ಇವತ್ತಿನ ದಿವಸ ಎಲ್ಲರಿಗೂ ಕೂಡ ದೇವರು 24 ತಾಸು ಕೊಟ್ಟಿದ್ದಾರೆ, ಆದರೆ ಅನೇಕರು ಬಡತನ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಏನ್ರಿ? ಅನೇಕರು ಶ್ರೀಮಂತರಾಗಿರೋದಕ್ಕೆ ಕಾರಣ ಏನ್ರಿ? ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಲಾರದಂಥ ಒಂದು ಸ್ಥಿತಿಗತಿಗಳು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿದ್ದೆಯನ್ನು ಹೆಚ್ಚಾಗಿ ಮಾಡುವುದರ ಮೂಲಕವಾಗಿ, ಇಲ್ಲಿ ಶಾರೀರಿಕವಾದಂಥ ನಿದ್ದೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಆತ್ಮೀಯವಾದಂಥ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡುವಾಗ ದಾರಿಗಳ್ಳನ ಹಾಗೆ ಬರುತ್ತಂತೆ. ಯಾವುದ್ರಿ? ಬಡತನ. ಹಲ್ಲೆಲೂಯಾ. ಪಂಜುಗಳ್ಳನ ಹಾಗೆ ಬರುತ್ತಂತೆ. ಯಾವುದ್ರಿ?
ಕೊರತೆ ಎನ್ನುವಂಥ ಸ್ಥಿತಿ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವರು ತಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ವರ್ಷಗಳಲ್ಲಿ ದೇವರಿಗೋಸ್ಕರವಾಗಿ ಭಕ್ತಿಯ ಜೀವಿತವನ್ನು ಜೀವಿಸದೆ ದೇವರನ್ನು ನಂಬಿದಂಥ ಮಕ್ಕಳಾಗಿ ಕೇವಲ ನಟನೆಯ ಭಕ್ತಿಯನ್ನು ಮಾಡುತ್ತಾ ಸಿದ್ಧರಾಗಿ ಇರಲಾರದೆ ಜೀವಿಸ್ತಾ ಇದ್ದಾರಂತೆ. ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಎಂಬುದಾಗಿ ಅವ್ರಿಗೆ ಗೊತ್ತು, ಆತನು ಈ ಲೋಕಕ್ಕೆ ಬರ್ತಾನೆ ಎಂಬುದಾಗಿ ಗೊತ್ತು, ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಸಂಪೂರ್ಣವಾಗಿ ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ಗೊತ್ತು. ಆದರೆ ಅನೇಕರು ಏನು ಮಾಡ್ತಾರಂತೆ, ಅನೇಕವಾದಂಥ ರೀತಿಯಲ್ಲಿ ತಪ್ಪಾದಂಥ ಸ್ಥಿತಿಯಲ್ಲಿ ಜೀವಿಸುವವರಾಗಿ ಇರ್ತಾರೆ. ಎರಡು ದೋಣಿಗಳ ಮೇಲೆ ಕಾಲಿಟ್ಟವರ ರೀತಿಯಲ್ಲಿ ಲೋಕದ ಆಚಾರ ಸಂಪ್ರದಾಯ ವ್ಯವಹಾರಗಳಲ್ಲಿ ಮುಳುಗಿ ಹೋದಂಥ ಒಂದು ಸ್ಥಿತಿಯಲ್ಲಿ ಪ್ರಿಯರು ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಆ 5 ಜನ ಬುದ್ಧಿಯುಳ್ಳ ಕನ್ನಿಕೆಯರು ಅವರು ಸಿದ್ಧವಾಗಿ ದೇವರ ಬರುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಮದಲಿಂಗನನ್ನು ಎದುರು ನೋಡ್ತಾ ಇದ್ದರೆ ಇನ್ನೂ 5 ಜನರು ಅವ್ರು ಏನು ಮಾಡ್ತಾ ಇಲ್ಲ ರೀ, ಸಿದ್ಧರಾಗಿ ಇರಲಾರ್ದು. ಯಾಕಂದರೆ ಅವರಲ್ಲಿ ಏನಿಲ್ಲ ಅಂತ ಹೇಳುತ್ತೆ ವಾಕ್ಯ, ಎಣ್ಣೆ ಎನ್ನುವಂಥದ್ದು ಇಲ್ಲ. ಎಣ್ಣೆ ಎನ್ನುವಂಥದ್ದು ಅಭಿಷೇಕಕ್ಕೆ ಗುರುತಾದರೆ ಪ್ರಾರ್ಥನೆಗೆ ಸಂಬಂಧಿಸಿದಂಥ ಒಂದು ವಿಷಯವಾಗಿ ಕಾಣಿಸಿಕೊಂಡ್ರೆ ಇವರಲ್ಲಿ ಭಕ್ತಿಯ ಒಂದು ವಿಷಯಗಳು ಏನಾಗ್ತಾ ಇಲ್ಲ ರೀ, ಕಾಣಿಸ್ತಾ ಇಲ್ಲ. ಇವರಲ್ಲಿ ಅಭಿಷೇಕದ ಒಂದು ಜೀವಿತ ಇಲ್ಲ, ಆತ್ಮನ ಒಂದು ಜೀವಿತ ಇಲ್ಲ, ಪ್ರಾರ್ಥನೆಯ ಒಂದು ಜೀವಿತ ಇಲ್ಲ, ಭಕ್ತಿಯ ಒಂದು ಜೀವಿತ ಇಲ್ಲ. ಆದರೆ ಇವರು ಸಿದ್ಧವಾಗಿದ್ದೇವೆ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪರೀಕ್ಷೆಗಳನ್ನು ಬರೆಯುವಂಥ ಸಮಯದಲ್ಲಿ ನಿಮಗೆ ಆಲ್ ಟಿಕೆಟ್ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ಒಂದು ವೇಳೆ ನೀವು ಕಾಲೇಜಿಗೂ ಕೂಡ ಕರೆಕ್ಟಾಗಿ ನೀವು ಹೋಗಿರ್ತೀರಿ, ಒಂದು ವೇಳೆ ನೀವು ಓದಲಾರದೆ ಸಿದ್ಧತೆಯನ್ನು ವಹಿಸಲಾರದೆ ಎಕ್ಸಾಮ್ಗೆ ಹೋದರೆ ನೀವೇನಾಗ್ತೀರಿ ಹೇಳ್ರಿ, ಏನಾಗ್ತೀರಿ, ಫೇಲ್ ಆಗ್ತೀರಿ. ಹಲ್ಲೆಲೂಯಾ. ನೀವು ನಿಮ್ಮ ಮನೆಯ ಪ್ರಕಾರವಾಗಿ ಏನು ಮಾಡಿದಿರಿ, ಡೈಲಿ ನೀವು ಏನು ಮಾಡಿರಿ, ಕಾಲೇಜ್ಗೆ ಸ್ಕೂಲ್ಗೆ ಹೊರಟಿದ್ರಿ, ಕರೆಕ್ಟಾಗಿ ಅಟೆಂಡೆನ್ಸ್ ಎಲ್ಲವೂ ಕೂಡ ಇದ್ದಾವೆ. ಆದರೆ ಆಲ್ ಟಿಕೆಟ್ ಕೂಡ ಎಲ್ಲ ಬಂದಿದೆ, ಆದರೆ ನೀವೇನು ಮಾಡಿಲ್ಲ, ಯಾವುದನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ಸ್ಟೂಡೆಂಟ್ ಲೈಫಲ್ಲಿ ಏನು ಮಾಡ್ಬೇಕು ರೀ, ಸ್ಟಡಿ ಮಾಡಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ 6 ಸಬ್ಜೆಕ್ಟ್ಗಳು 7 ಸಬ್ಜೆಕ್ಟ್ಗಳು ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ವರ್ಕೌಟ್ ಮಾಡಿ ಅವುಗಳನ್ನು ನೀವು ನೆನಪಲ್ಲಿಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೆ ಎಕ್ಸಾಮ್ ಇದೆ ಅಂತೇಳಿ ನೀವು ಸಿದ್ಧರಾಗಿದ್ದರೆ ಆ ಎಕ್ಸಾಮ್ನಲ್ಲಿ ನೀವು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕೇವಲ ನೋಡೋರ ದೃಷ್ಟಿಗೆ ಕಾಲೇಜಿಗೆ ಹೋಗ್ತಾನೆ ಬರ್ತಾನೆ, ಕಾಲೇಜಿಗೆ ಹೋಗ್ತಾಳೆ ಬರ್ತಾಳೆ, ಸ್ಕೂಲಿಗೆ ಹೋಗ್ತಾನೆ ಬರ್ತಾನೆ, ಸ್ಕೂಲಿಗೆ ಹೋಗ್ತಾಳೆ ಬರ್ತಾಳೆ. ಆದರೆ ಒಂದು ವೇಳೆ ನೀವು ಆ ಒಂದು ಏನಂತ ಹೇಳ್ತದೆ ಸಬ್ಜೆಕ್ಟ್ಗಳನ್ನು ಓದಲಾರದೆ ನೀವು ಇದ್ದರೆ ಖಂಡಿತವಾಗಿ ನೀವು ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇಲ್ಲಿಯೂ ಕೂಡ ಭಕ್ತಿಯ ಜೀವಿತದಲ್ಲಿ ಕೂಡ ಹಾಗೆ, ನಾವು ಭಕ್ತಿಯ ಜೀವಿತದಲ್ಲಿರುವಾಗ ದೇವರು ಬರ್ತಾನೆ ಎಂಬುದಾಗಿ ನಮ್ಗೆ ಗೊತ್ತಿರುವಂಥ ಸಮಯ ನಾವು ಆತನಿಗೋಸ್ಕರವಾಗಿ ಎದುರು ನೋಡುವವರಾಗಿ ಸಿದ್ಧರಾಗಿ ನಾವು ಇದ್ದರೆ ಖಂಡಿತವಾಗಿ ಕೂಡ ನಾವು ದೇವರ ರಾಜ್ಯದಲ್ಲಿ ಏನಾಗ್ತೀವಿ ರೀ, ಆತನ ಒಂದು ಸಂಗಡ, ಮದಲಿಂಗನ ಸಂಗಡ ಮದುವೆಯ ಮನೆಗೆ ನಾವು ಏನಾಗ್ತೀವಿ, ಹೊರಡುವವರಾಗ್ತೀವಿ. ಒಂದು ವೇಳೆ ಸಿದ್ಧರಾಗಿ ಇರಲಾರದೇ ಇದ್ದರೆ ನಾವೇನಾಗ್ತೀವಿ, ಕೈ ಬಿಡಲ್ಪಡುವಂಥ ಸ್ಥಿತಿಗೆ ಜಾರಿ ಹೋಗ್ತೀವಿ. ಪ್ರೇರಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಈ 5 ಜನ ಬುದ್ಧಿ ಇಲ್ಲದ ಕನ್ನಿಕೆಯರು ಅವರು ನಿದ್ರಿಸಿದ ಕಾರಣಕ್ಕಾಗಿ, ಸಿದ್ಧರಾಗಿ ಇರಲಾರ್ದ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರಂತ್ರಿ, ಕೈ ಬಿಡಲ್ಪಟ್ಟರು. ಪರಲೋಕ ರಾಜ್ಯದ ಒಳಗಡೆ ಅವರು ಹೋಗಲಿಲ್ಲ. ಲೋಕದ ದೃಷ್ಟಿಗೆ, ನೋಡುವವರ ದೃಷ್ಟಿಗೆ, ದೇವರ ಸೇವಕರ ದೃಷ್ಟಿಗೆ, ಆತ್ಮಿಕ ಮಕ್ಕಳ ದೃಷ್ಟಿಗೆ ಒಳ್ಳೆ ರೀತಿಯಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೇನೋ ಎನ್ನುವಂಥ ರೀತಿಯಲ್ಲಿ ಕಾಣಿಸಿಕೊಳ್ಳುವಂಥ ಅವರು ನಿಜವಾಗಲೂ ಕೂಡ ತೋರಿಕೆಯ ಭಕ್ತಿಯನ್ನು ಮಾಡಿದ್ದಾರೆ, ಡಾಂಬಿಕೆಯ ಭಕ್ತಿಯನ್ನು ಮಾಡಿದ್ದಾರೆ, ನಟನೆಯ ಭಕ್ತಿಯನ್ನು ಮಾಡಿದರೆ ಹೊರತಾಗಿ ನಿಜವಾದಂಥ ಆತ್ಮೀಯ ಭಕ್ತಿಯನ್ನು ಅವರು ಮಾಡಲಿಲ್ಲ. ಅಂತರಂಗವನ್ನು ನೋಡುವಂಥ ದೇವರ ವಿಷಯದಲ್ಲಿ ಅವರು ಸಂಪೂರ್ಣವಾಗಿ ಫೇಲಾಗಿ ಹೋದರು. ಪ್ರೇರ ಬಹಿರಂಗ ಆಚಾರಗಳಿಂದ ದೇವರನ್ನು ಮೆಚ್ಚಿಸುವವರಾಗಿದ್ದರೆ ಹೊರತಾಗಿ ಅಂತರಂಗದಲ್ಲಿ ದೇವರು ಯಾವುದನ್ನು ನೋಡ್ತಾನೆ ಅದನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಲಾರದಂಥ ಸ್ಥಿತಿಗೆ ಅವರು ಬಂದರು. ಯಾಕಂದರೆ ದೇವರು ಹೊರಗಡೆ ತೋರಿಕೆಯನ್ನು ನೋಡೋದಿಲ್ಲ. ಹಲ್ಲೆಲೂಯಾ. ಹೊರಗಡೆಯ ಅಂದವನ್ನು ದೇವರು ನೋಡೋದಿಲ್ಲ, ನಮ್ಮ ಹೃದಯವನ್ನು ನೋಡುವಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪ್ರಿಯರೇ ನೀವು ಎಚ್ಚರವಾಗಿದ್ದು ಜೀವಿಸಬೇಕು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ನಾವು ಆರಾಧಿಸುವಂಥ ದೇವರು ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗಲೂ ಕೂಡ ಆತನು ಎಚ್ಚರದಿಂದ ಇರುವಂಥ ದೇವರು, ಯಾವಾಗಲೂ ಕೂಡ ಜೀವಿಸುವಂಥ ದೇವರು, ನಿನ್ನೆ ಇವತ್ತು ನಿರಂತರ ಯಾವಾಗಲೂ ಕೂಡ ಏಕವಾಗಿರುವಂಥ ಸರ್ವೇಶ್ವರನು ಆತನಾಗಿದ್ದಾನೆ ಪ್ರೇರ. ಆತನ ಮಕ್ಕಳಾದಂಥ ನಾವು ಕೂಡ ಭಕ್ತಿಯ ವಿಷಯದಲ್ಲಿ ಯಾವೊಂದು ನಿದ್ರೆಗಳು ನಮ್ಮನ್ನು ಆಳ್ವಿಕೆ ಮಾಡಿ ನಷ್ಟದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾವೋ ಅವುಗಳಿಂದ ನಾವು ದೂರವಾಗಿ ಜೀವಿಸುವವರಾಗಿ ಇರಬೇಕು ಪ್ರೇರ. ವಾಕ್ಯವನ್ನು ಕೇಳುವಂಥ ಸಮಯದಲ್ಲಿ ಯುತೀಕನೋಪಾದಿಯಲ್ಲಿ ನಾವು ಇರಬಾರ್ದು. ಲಕ್ಷ್ಯವಿಟ್ಟು ಆಲೋಚಿಸಿ ಯೋಚಿಸಿ
ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು, ಹೊಂದಿಕೊಳ್ಳಬೇಕೆನ್ನುವಂಥದ್ದನ್ನು ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಿ ಇರಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಿದ್ದೆ ಮಾಡುವುದರಿಂದ ಬಲವನ್ನು ಕಳೆದುಕೊಂಡ ಸಂಸೋನ, ನಿದ್ದೆ ಮಾಡುವುದರಿಂದ ಆಯುಧಗಳನ್ನು ಕಳೆದುಕೊಂಡ್ರು. ಅಲ್ಲಿರ್ತಕ್ಕಂಥ ಅರಸನಾದಂಥ ಸೌಲ, ನಿದ್ದೆ ಮಾಡುವುದರಿಂದ ಸಾಕ್ಷಿ ಹೇಳುವ ಅವಕಾಶವನ್ನು ಕಳೆದುಕೊಂಡ ಯೋನ, ನಿದ್ದೆ ಮಾಡುವುದರಿಂದ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಆ ಒಂದು ವ್ಯವಸಾಯದ ಕಾರ್ಯವನ್ನು ಅಲಕ್ಷ್ಯ ಮಾಡಿದರು, ಮತ್ತು ವೈರಿಗೆ ಅವಕಾಶ ಕೊಟ್ಟರು. ನಿದ್ದೆ ಮಾಡುವುದರಿಂದ ಅವರು ನಾವು ನೋಡ್ತಾ ಇದ್ದೇವೆ ದೇವರ ಪ್ರತ್ಯಕ್ಷತೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ನಿದ್ದೆ ಮಾಡುವುದರಿಂದ ನಾವು ನೋಡಿದಂಥವರಾಗಿದ್ದೇವೆ, ಅವರು ಸಾವಿನ ಒಂದು ಸ್ಥಿತಿಯ ಕಡೆಗೆ ಹೊರಟು ಹೋದರು ಪ್ರೇರಿ. ನಿದ್ದೆ ಮಾಡುವುದರಿಂದ ನಾವು ನೋಡ್ತಾ ಇದ್ದೇವೆ ಅವರು ಸಿದ್ಧರಾಗಿರಲಾರದ ಕಾರಣಕ್ಕಾಗಿ ಪ್ರವೇಶ ಮಾಡಲಿಲ್ಲ ಪರಲೋಕದ ಒಳಗಡೆ ಪ್ರೇರಿ. ಕೊನೆಯದಾಗಿ ಯೇಸು ಸ್ವಾಮಿ ಆತನ ಈ ಲೋಕಕ್ಕೆ ಮನುಷ್ಯನಾಗಿ ಹೊರಟು ಬಂದ ಸಮಯದಲ್ಲಿ ಶಿಷ್ಯರು ಏನು ಮಾಡ್ತಾ ಇದ್ದಾರಂತೆ, ಆ ಒಂದು ದೋಣಿಯಲ್ಲಿ ಆತನ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳಿದಾಗ ಶಿಷ್ಯರ ಸಂಗಡ ಯೇಸು ಸ್ವಾಮಿ ಹೋಗ್ತಾ ಇರಬೇಕಾದ್ರೆ ಆತನು ಸ್ವಲ್ಪ ಹೊತ್ತು ನಿದ್ದೆ ಮಾಡುವುದಕ್ಕಾಗಿ ಏನು ಮಾಡಿದಂತೆ ಆ ದೋಣಿಯಲ್ಲಿ ಮಲಗಿಕೊಂಡ ಪ್ರೇಯರ್. ಹಲ್ಲೆಲೂಯಾ. ಆ ಸಮಯದಲ್ಲಿಯೇ ಅಲ್ಲ ಕಲ್ಲೋಲ ಆಗ್ತಾ ಇದೆ. ಯಾವುದು? ಸಮುದ್ರ. ಯಾವುದಲ್ಲ ಕಲ್ಲೋಲ ಆಗ್ತಾ ಇದೆ? ಸಮುದ್ರ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಶಿಷ್ಯರು ಏನು ಮಾಡ್ತಾ ಇದ್ರಂತೆ, ಸ್ವಾಮಿಗೆ ಬೇಡ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ, ಸ್ವಾಮಿ ನಾವು ಸಾಯುವಂಥ ಸ್ಥಿತಿಗೆ ಬಂದಿದ್ದೇವೆ, ನಮ್ಮನ್ನು ನೀನು ಕಾಪಾಡು, ನೀನು ನಮ್ಮ ಮೇಲೆ ಲಕ್ಷ್ಯವಿಡುವುದಿಲ್ವಾ ಎನ್ನುವಂಥ ಸ್ಥಿತಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಒಂದು ಸಾರಿ ನೀವು ಮತ್ತೇನು ಬರೆಸೋದಕ್ಕೆ ಕಡೆಗೆ ಬರ್ರಿ. ಹಲ್ಲೆಲೂಯಾ. 8ನೇ ಅಧ್ಯಾಯದಲ್ಲಿ ಉತ್ತರ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲ ಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನ ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಇಲ್ಲ. ನೋಡ್ತಾ ಇದ್ದೇವೆ ಪ್ರಿಯರೇ, ಏಸು ಭಕ್ತರು ನಿದ್ದೆ ಮಾಡಿರುವಂಥದ್ದು ನಾವು ನೋಡಿದ್ವಿ. ಏಸು ನಿದ್ದೆ ಮಾಡಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಡೀ ಸಮುದ್ರವು ಏನಾಗ್ತಾ ಇದೆ, ಅಲ್ಲ ಕಲ್ಲೋಲ ಆಗ್ತಾ ಇದೆ. ಆ ಸಮಯದಲ್ಲಿ ಶಿಷ್ಯರು ಕೂಗ್ತಾ ಇದ್ದಾರೆ, ಸ್ವಾಮಿ ಹತ್ತಿರಕ್ಕೆ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ನಮ್ಮನ್ನು ಕಾಪಾಡು, ನಾವು ಸಾಯ್ತಾ ಇದ್ದೇವೆ ಅಂತೇಳಿ ಆತನಿಗೆ ಏನು ಮಾಡ್ತಾ ಇದ್ದಾರೆ, ಭಿನ್ನಹಗಳನ್ನು ಮನವಿಯನ್ನು ಮಾಡ್ತಾ ಇದ್ದಾರೆ. ನಾನಿನ್ನು ಆರಾಧಿಸುವಂಥ ದೇವರು ಯೇಸು ಸಜೀವನು, ಜೀವಿಸುವಂಥ ದೇವರು. ಆತನಿಗೆ ನಾವು ಯಾವಾಗಲೂ ಕೂಡ ಮೊರೆ ಇಡುವಂಥವರು ಆಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ವಾಮಿ ನಿದ್ರಿಸುವಾಗ ಅದೆಲ್ಲ ಅಲ್ಲ ಕಲ್ಲಲಾಯಿತು. ಅಂದರೆ ಏನು? ಎಚ್ಚರಿಕೆಯಿಂದ ಆತನಿಗೆ ನಾವು ಸ್ತುತಿಸುವಂಥದ್ದನ್ನು ಮಾಡಲಾರ್ದಂಥ ಒಂದು ಸ್ಥಿತಿಯನ್ನು ಇಲ್ಲಿ ಆತ್ಮೀಯ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರನ್ನ ನಿದ್ದೆ ಮಾಡೋದಕ್ಕೆ ಬಿಡಬಾರ್ದು ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ದೇವರು ಯಾವಾಗಲೂ ನಮ್ಮನ್ನು ನೋಡುವಂಥ ದೇವರಾಗಿದ್ದಾನಲ್ವಾ, ಯಾವಾಗಲೂ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನಲ್ವಾ, ಯಾವಾಗಲೂ ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನಲ್ವಾ, ಆ ದೇವರನ್ನು ಈ ಒಂದು ನಮ್ಮ ಬಾಳ ನಾವಿಕನಾದಂಥ ಯೇಸು ಸ್ವಾಮಿಯನ್ನು ನಾವು ನಿದ್ರಿಸುವುದಕ್ಕೆ ಬಿಡಬಾರ್ದು. ಹಲ್ಲೆಲೂಯಾ. ಆತನನ್ನು ಯಾವಾಗಲೂ ಕೂಡ ನಾವೇನು ಮಾಡಬೇಕು, ಆರಾಧಿಸುವವರಾಗಬೇಕು. ಆತನು ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಆತನಿಗೆ ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನು ತೋರಿಸಲಾರದೇ ಇದ್ದರೆ ಆತ ನಮ್ಮನ್ನು ಬಿಟ್ಟು ಏನು ಮಾಡಿಬಿಡ್ತಾನೆ, ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಏನು ಮಾಡ್ತಾನೆ ರೀ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ನಾವು ಪುನಃ ಆತನನ್ನು ಕರೆದರೆ ಪುನಃ ಆತನು ನಮ್ಮ ಹತ್ತಿರಕ್ಕೆ ಏನು ಮಾಡ್ತಾನೆ, ಬರ್ತಾನೆ ಪ್ರೇಯರ್. ಅದಕ್ಕಾಗಿ ಪ್ರೇಯರಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಇವರ ಸಂಗಡ ಇದ್ದಾಗಲೂ ಕೂಡ ಇವರ ಒಂದು ದೋಣಿಗೆ ಅನೇಕವಾದಂಥ ಕಷ್ಟ ಬಂತು, ನಷ್ಟ ಆಗುವಂಥ ಸ್ಥಿತಿ ಆಯಿತು, ಸಾಯುವಂಥ ಸ್ಥಿತಿಗೆ ಅವರು ಹೋದಾಗಲೂ ಕೂಡ ಪುನಃ ಯೇಸುವನ್ನು ಎಬ್ಬಿಸಿದಾಗ, ತೂಕಡಿಸದ ನಿದ್ರಿಸದ ದೇವರನ್ನು ಎಬ್ಬಿಸಿದಾಗ ಆತನು ಎದ್ದು ಏನು ಮಾಡಿದಂತೆ, ಇವರನ್ನು ಮೊದಲು ಏನು ಮಾಡ್ತಾ ಇದ್ದಾನೆ, ಸರಿ ಮಾಡ್ತಾ ಇದ್ದಾನೆ. ಯಾರನ್ನು ಸರಿ ಮಾಡ್ತಾ ಇದ್ದಾನೆ? ಶಿಷ್ಯರನ್ನು. ಅಲ್ಪ ವಿಶ್ವಾಸಿಗಳೇ, ಯಾಕೆ ನೀವು ಧೈರ್ಯಗೆಡ್ತಾ ಇದ್ದೀರಿ, ಯಾಕೆ ನೀವು ಬಲಹೀನರಾಗ್ತಾ ಇದ್ದೀರಿ? ನಾನು ನಿಮಗೆ ಏನು ಕೊಟ್ಟಿದ್ದೇನೆ? ಅಧಿಕಾರವನ್ನು ಕೊಟ್ಟಿದ್ದೇನಲ್ವಾ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಲೋಕದ ಯಾವ ಒಂದು ವಿಷಯಗಳು, ಯಾವ ಒಂದು ಸೈತಾನನ ಬಲ ಆಳ್ವಿಕೆ ಯಾವುದು ಕೂಡ ನಿಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನೇ ನಿಮ್ಮ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ದೇವರೇ ನಮ್ಮ ಸಂಗಡ ಜೊತೆಗಾರನಾಗಿರುವಾಗ ಅವೆಲ್ಲವುಗಳನ್ನು ಎದುರಿಸೋದಕ್ಕೆ ದೇವರು ನಮಗೆ ಏನು ಕೊಡ್ತಾನೆ? ಶಕ್ತಿಯನ್ನು, ಬಲವನ್ನು ಕೊಡ್ತಾನೆ. ಅದಕ್ಕಾಗಿ ಯಾವ ವಿಷಯಕ್ಕಾಗಿ ನಾವು ಕುಂದಿ ಹೋಗಬಾರ್ದು. ಹಲ್ಲೆಲೂಯಾ. ಅವರು ನಿದ್ರೆ ಮಾಡಿದ್ದಾರೆ, ನಾವು ನಿದ್ರಿಸದ ಹಾಗೆ ಎಚ್ಚರವಾಗಿದ್ದು ನಾವೇನು ಮಾಡಬೇಕು? ಜೀವಿಸಬೇಕು. ಅವರು ನಿದ್ರೆ ಮಾಡಿ ಕೆಲವೊಂದು ನಷ್ಟವನ್ನು ಪಟ್ಟಿದ್ದಾರೆ, ನಾವು ನಷ್ಟಪಡಬಾರ್ದು. ಅದಕ್ಕಾಗಿ ಸ್ವಾಮಿಯವರು ಹೇಳ್ತಾರೆ ಗೆತ್ಸೆಮನೆ ತೋಟದಲ್ಲಿ, ನೀವು ಸ್ವಲ್ಪ ಹೊತ್ತು ಕೂಡ ಒಂದು ಗಳಿಗೆಯಾದರೂ ಪ್ರಾರ್ಥಿಸಲಾರಿರಾ? ಶೋಧಕನು ಬರಲಿಕ್ಕಿದ್ದಾನೆ, ಶೋಧಿಸುವವನು ಬರಲಿಕ್ಕಿದ್ದಾನೆ. ಅದಕ್ಕಾಗಿ ಶೋಧನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ನೀವೇನು ಮಾಡಿರಿ? ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಶೋಧಕನು ಬರಲಿಕ್ಕಿದ್ದಾನೆ. ನಿದ್ರಿಸುವವರಾದರೆ ಶೋಧನೆಯಾಗಿ ನೀವೇನಾಗ್ತೀರಿ? ಒಳಗಾಗ್ತೀರಿ. ಅದಕ್ಕಾಗಿ ಶೋಧನೆಗೆ ಒಳಗಾಗಲಾರದೆ ನೀವು ಜೀವಿಸಬೇಕಾದ್ರೆ ಎಚ್ಚರಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಅಲರ್ಟ್ನೆಸ್ ಎನ್ನುವಂಥದ್ದು ಬಹಳ ಮುಖ್ಯ. ನೀವು ಎಚ್ಚರವಾಗಿದ್ದು ದೇವರನ್ನು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಕೂಡ ಅವರು ನಷ್ಟ ಅನುಭವಿಸಿದ್ದಾರೆ, ನಮ್ಮನ್ನು ನಷ್ಟ ಅನುಭವಿಸಲಾರದ ಹಾಗೆ ದೇವರು ಏನು ಮಾಡ್ತಾನೆ? ಕಾಪಾಡ್ತಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಎಲ್ಲ ಕಾರ್ಯಗಳ ವಿಷಯಗಳಲ್ಲಿ ನಾವು ಯಾವುದಕ್ಕೂ ಕೂಡ ಏನು ಮಾಡಬಾರ್ದು ರೀ? ಏನಂತ ಹೇಳ್ತೀವಿ, ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಡಬಾರ್ದು. ಅವ್ರು ಅವಕಾಶ ಕೊಟ್ಟರು, ಅವ್ರು ನಷ್ಟ ಹೊಂದಿದ್ರು, ನಾವು ಅವಕಾಶ ಕೊಡಲಾರ್ದ ಹಾಗೆ ಎಚ್ಚರವಾಗಿದ್ದು ನಾವು ಏನು ಮಾಡೋಣ? ಜೀವಿಸುವಂಥವ್ರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸಹೋದರ ಸಹೋದರಿ, ಏನಂತೇಳಿ ಅಂತಂದರೆ, ನಿದ್ದೆ ಮಾಡುವುದರಿಂದ ಅವರು ತಮ್ಮ ಬಲವನ್ನು, ತಮ್ಮ ದರ್ಶನಗಳನ್ನು, ದೇವರು ತಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನು, ದೇವರು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಅವರು ಕಳೆದುಕೊಳ್ಳಬೇಕಾಯಿತು. ಅಲಕ್ಷ್ಯ ಮಾಡಿದರು, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದರು. ನಾವು ನೋಡ್ತಾ ಇದ್ದೇವೆ, ಎಲೀಯನು ಒಂದು ಸಾರಿ ದುಷ್ಟ ರಾಣಿಯಾಗಿರ್ತಕ್ಕಂಥ ಅಹಾಬ ಯೆಜಬೇಲಳ ವಿಷಯವಾಗಿ, ಅಯ್ಯೋ ಯೆಜಬೇಲಳು ನನ್ನನ್ನು ಸಾಯಿಸಿ ಬಿಡ್ತಾಳೆ ಅಂತೇಳಿ ಆತನು ದೂರ ಓಡಿ ಹೋಗಿ ಒಂದು ಗಿಡದ ಮರದ ಕೆಳಗಡೆ ಆತನು ಮಲಗಿಕೊಂಡು ಸಾವನ್ನು ಕೋರ್ತಾ ಇದ್ದಾನೆ. ಯಾವ ಎಲಿಯನ್ನು ಬಲಿಷ್ಠನಾಗಿ ಬಲಾಢ್ಯನಾಗಿ ದೇವರ ವಿಷಯಗಳನ್ನು ಸಾರುವವನಾಗಿ ಬರಗಾಲದಲ್ಲಿಯೂ ಕೂಡ ಕರ್ತನಿಂದ ಆಶೀರ್ವಾದವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದನು, ಈಗ ಒಬ್ಬ ಸ್ತ್ರೀಯ ವಿಷಯವಾಗಿ, ಆಕೆಯು ತನ್ನನ್ನು ಸಾಯಿಸ್ತಾಳೆ ಎನ್ನುವಂಥ ವಿಷಯವಾಗಿ ಆತನು ಮರಣವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಕೂಡ ಕೆಲವೊಂದು ಕಾರ್ಯಗಳು ನಾವು ನಂಬಿಗಸ್ತರಾಗಿ, ನೀತಿವಂತರಾಗಿ, ಭಕ್ತಿವಂತರಾಗಿ, ದೇವರಲ್ಲಿ ಬಲ ಉಳ್ಳವರಾಗಿ ಜೀವಿಸುವಾಗ ಕೆಲವೊಂದು ವಿಷಯಗಳು ನಮ್ಮನ್ನು ನಾಶನದ ಕಡೆಗೆ ನಡೆಸುವಂಥ ಸಮಯದಲ್ಲಿ ಒಂದು ವೇಳೆ ನೀವು ಕೂಡ ಆ ರೀತಿಯಾಗಿ ಮರಣವನ್ನು ಅಪೇಕ್ಷೆ ಮಾಡ್ತಾ ಇದ್ದೀರೇನೋ? ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ದೇವರು ತನ್ನ ದೂತನನ್ನು ಕಳುಹಿಸಿದ, ದೇವರು ತಾನೇ ಮಾತಾಡಿ ದೇವರು ಮುಂದೆ ಆಗಬೇಕಾದಂಥ ವಿಷಯಗಳನ್ನು ತಿಳಿಸಿ ಮರಣವನ್ನೇ ನೋಡಲಾರದ ಹಾಗೆ ಎಲೀಯನನ್ನು ಪರಲೋಕದಿಂದ ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ಕಳುಹಿಸಿ ಆತನನ್ನು ತನ್ನ ಬಳಿಗೆ ಕರೆದುಕೊಂಡು ಹೋದ. ಪ್ರಿಯರೇ, ಸಹೋದರ ಸಹೋದರಿಯೇ, ಎಚ್ಚರವಾಗಿರೋಣ. ಯಾವೊಂದು ವಿಷಯಗಳಿಗೆ ಭಯಪಡುವಂಥದ್ದು ಬೇಡ. ನಾನಿನ್ನು ಆರಾಧನೆ ಮಾಡುವಂಥ ದೇವರು, ಆತನು ಜಯವನ್ನು ಕೊಟ್ಟಂಥ ದೇವರಾಗಿದ್ದಾನೆ. ಮರಣದ ಮೇಲೆ ಅಧಿಕಾರವುಳ್ಳಂಥ ದೇವರಾಗಿದ್ದಾನೆ. ಪಾತಾಳದ ಮೇಲೆ ಅಧಿಕಾರವುಳ್ಳಂಥ ದೇವರಾಗಿದ್ದಾನೆ. ಆತನು ಖಂಡಿತವಾಗಿ ನಮಗೆ ಸಹಾಯಕನಾಗಿ ಇರ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಎಲ್ಲರೂ ನಿಮ್ಮನ್ನು ಬಿಟ್ಟರೂ ಕೂಡ ನಾನು ಮಾತ್ರ ನಿಮ್ಮನ್ನು ಬಿಡೋದಿಲ್ಲ ಎಂಬುದಾಗಿ ಹೇಳಿದಂಥ ಒಬ್ಬೇ ಒಬ್ಬ ದೇವರು ಆತನಾಗಿದ್ದಾನೆ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಭಯಪಡುವಂಥದ್ದು ಬೇಡ. ನಿದ್ರಿಸದೆ ಎಚ್ಚರವಾಗಿದ್ದು ಭಕ್ತಿಯ ಜೀವಿತದಲ್ಲಿ ಜೀವಿಸಿರಿ. ಖಂಡಿತವಾಗಿ ನಾವು ಎಲ್ಲವುಗಳ ವಿಷಯದಲ್ಲಿ ದೇವರಲ್ಲಿಯೇ ಹತ್ತಿರದಲ್ಲಿಯೇ ಇರುವಾಗ ಖಂಡಿತವಾಗಿ ಎಲ್ಲ ವಿಷಯಗಳಲ್ಲಿ ನಾವು ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಶಾರೀರಿಕ ವಿಷಯ ಆಗಿರ್ಬೋದು, ಕುಟುಂಬದ ವಿಷಯವಾಗಿರ್ಬೋದು, ಮನೆಯ ವಿಷಯವಾಗಿರ್ಬೋದು, ಹೊಲಗಳ ವಿಷಯವಾಗಿರ್ಬೋದು, ಯಾವ ವಿಷಯದಲ್ಲಿ ಕೂಡ ದೇವರನ್ನೇ ಮುಂದಿಟ್ಟು ಹೋಗುವಾಗ, ಆತನೇ ನಮ್ಮ ಮುನ್ನುಡಿಯಾಗಿ ಎಲ್ಲ ಕೆಲಸ ಕಾರ್ಯಕ್ಕಿರುವಾಗ ಖಂಡಿತವಾಗಿಯೂ ಕೂಡ ಜಯ ಎನ್ನುವಂಥದ್ದು ನಮಗಿದ್ದೇ ಇರುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ಹೌದು ರಾಜನೇ, ಸ್ವಾಮಿ ನೀವು ಮಾತಾಡಿದ್ದೀರಪ್ಪ,
ಕರ್ತನೆ ನಿದ್ರೆ ಮಾಡುವುದರಿಂದ ಅನೇಕರವರು ನಷ್ಟವನ್ನು ಪಟ್ಟರು. ಆದರೆ ನೀವು ನಷ್ಟಪಡಲಾರದ ಹಾಗೆ ಎಚ್ಚರವಾಗಿದ್ದು ನಿದ್ರೆಯಿಂದ ಎಚ್ಚೆತ್ತವರಾಗಿ ನೀವು ಜೀವಿಸಿರಿ ಎಂಬುದಾಗಿ, ಎಚ್ಚರಿಕೆ ಬಹಳ ಮುಖ್ಯ ಎಂಬುದಾಗಿ ಸ್ವಾಮಿ. ಹೌದು ಕರ್ತನೆ, ಭಕ್ತಿಯ ಜೀವಿತದಲ್ಲಿ ಆಗಾಗ ಬರುವಂಥ ಶೋಧನೆಗಳು, ಆಗಾಗ ಬರುವಂಥ ಸವಾಲುಗಳು, ಸಂದಿಗ್ಧ ಪರಿಸ್ಥಿತಿಗಳು, ಸಮಸ್ಯೆಗಳ ಮೂಲಕವಾಗಿ ಹೋಗುವಾಗ ಸ್ವಾಮಿ ದೇವರೇ, ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಕರ್ತನೆ ಬಲಹೀನತೆ ಎನ್ನುವಂಥದ್ದು ಆಳ್ವಿಕೆ ಮಾಡುವಾಗ, ಕುಗ್ಗಿಸಲ್ಪಡುವಂಥ ಸ್ಥಿತಿಯ ಕಡೆಗೆ ಜಾರಿ ಹೋಗುವಾಗ, ಬಿದ್ದು ಹೋಗುವಂಥ ಸಮಯದಲ್ಲಿ ಸ್ವಾಮಿ ದೇವರೇ, ನಿನ್ನ ಕೃಪೆಯಿಂದ ನಮ್ಮನ್ನು ಪುನಃ ನೀನು ಆಧರಿಸ್ತಾ ಬಂದಿದೆಯಲ್ಲಪ್ಪ, ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ನಿನ್ನನ್ನೇ ಮುಂದಾಗಿ ಇಟ್ಟುಕೊಂಡು ಸ್ವಾಮಿ ನೀನೇ ನಮ್ಮ ಮುಂಬಲವಾಗಿ ಇದ್ದೀ ಎಂಬುದಾಗಿ ಗ್ರಹಿಸಿಕೊಂಡು ಭಕ್ತಿಯ ಜೀವಿತದಲ್ಲಿ ಸ್ವಾಮಿ ಸ್ಥಿರವಾಗಿ ನೀನು ನಮಗೆ ಇಟ್ಟಿರ್ತಕ್ಕಂಥ ಆ ಗುರಿಯನ್ನು, ನೀನು ನಮಗೆ ಇಟ್ಟಿರ್ತಕ್ಕಂಥ ಆ ಒಂದು ಉದ್ದೇಶವನ್ನು ಸ್ವಾಮಿ ಕರ್ತನೆ ಹಿಡಿದುಕೊಂಡು ಮುಂದೆ ಸಾಗುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ಹೌದು ರಾಜನೇ ದೇವರೇ, ನೀನು ಸ್ವಾಮಿ ಆ ಎಲ್ಲ ವಿಷಯಗಳನ್ನು, ಇಂದಿನ ಎಲ್ಲ ವಿಷಯಗಳನ್ನು ನಮಗೆ ಪಾಠವಾಗಿ ಸ್ವಾಮಿ ನೀನು ಇಟ್ಟಿದೆಯ ಪದಕ್ಕಾಗಿ ಸ್ತೋತ್ರಗಳಪ್ಪ. ದೇವಾ ನಿನಗೆ ಸ್ತೋತ್ರ ಕರ್ತನೆ. ನಾವ್ಯಾರು ಕೂಡ ತಪ್ಪಿ ಹೋಗದ ಹಾಗೆ ಕರ್ತನೆ ಸ್ವಾಮಿ ನಿನಗಾಗಿ ಸ್ವಾಮಿ ಜೀವಿಸುವವರಾಗುವಂತೆ ನಮ್ಮ ಕರ್ತನೆ ಈ ಲೋಕದ ಯಾತ್ರೆಯಲ್ಲಿಯೂ ಕೂಡ ಸ್ವಾಮಿ ಕರ್ತನೆ ಎಲ್ಲ ಚಿಂತೆಯನ್ನು ನಿನ್ನ ಮೇಲೆ ವಹಿಸಿ ಭರವಸೆಯಿಂದ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ನೀನು ನಮ್ಮ ಸಂಗಡ ಇದೆಯಾ, ನಮ್ಮ ಜೊತೆಗೆ ಇದೆಯಪ್ಪ. ನಮ್ಮ ಎಲ್ಲವುಗಳನ್ನು ನೋಡಿಕೊಳ್ಳುವಂಥ ದೇವರು ನೀನಾಗಿದೆಯಪ್ಪ. ಆಗು ಹೋಗುಗಳೆಲ್ಲವನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದೆ ಸ್ವಾಮಿ. ನಿನ್ನಿಂದ ಎಲ್ಲ ಕಾರ್ಯಗಳು ಸಾಧ್ಯ. ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಸ್ವಾಮಿ ಅಲಗಾಡೋದಕ್ಕೆ ಸಾಧ್ಯ ಇಲ್ಲಪ್ಪ. ದೇವರೇ ನಮ್ಮನ್ನಾದರೂ ನೀನು ಎಷ್ಟೋ ರೀತಿಯಲ್ಲಿ ಸ್ವಾಮಿ ಸಂತೈಸಿದ್ದೀಯ. ಸ್ತೋತ್ರಗಳಪ್ಪ. ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ ನೀನು ಹೇಳಿದ್ದೀಯಪ್ಪ. ನಿಮ್ಮ ಒಂದು ತಲೆಯ ಕೂದಲಾದರೂ ಕೂಡ ನಾಶವಾಗುವುದಿಲ್ಲ ಎಂಬುದಾಗಿ ನೀವು ಹೇಳಿದಿರಪ್ಪ. ಹೌದು ಕರ್ತನೆ, ನಮ್ಮನ್ನು ಅಷ್ಟು ಮಟ್ಟಿಗೆ ನೀವು ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ದೇವರು ಇವರೆಲ್ಲರ ಜೀವಿತವನ್ನು ನೀವು ತಾನೇ ಆಶೀರ್ವದಿಸಿ ನಡೆಸಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಇವರೆಲ್ಲರೂ ನಿನಗಾಗಿ ಸಿದ್ಧರಾಗಿ ಸನ್ನದ್ಧರಾಗಿ ಸ್ವಾಮಿ ನಿನ್ನ ಬರುವಿಕೆಯನ್ನು ಕಾಯುವುದಕ್ಕೆ ಬದ್ಧರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಇವರೆಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಎಚ್ಚರವಾಗಿದ್ದು ಜೀವಿಸುವ ಭಕ್ತಿಯನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳುವ ಹಾಗೆ ಕಾರ್ಯಜರಿಸಿ ನಡೆಸಿ ಪವಿತ್ರಾತ್ಮ ದೇವರೇ ನೀವೇ ನಮಗೆ ಸಂಚಾಕಾರವಾಗಿದ್ದು ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸುವ ಅಲಂಕರಿಸಿ ಬಲಪಡಿಸೋಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲೂ ಸಕಲ ಸದ್ಭಕ್ತರ ಸಂಘದಲ್ಲೂ ಯಾವತ್ತು ಪ್ರಪಂಚದ ಸಂಘದಲ್ಲೂ ಸದಾಕಾಲ ಎಲ್ಲ ಸದ್ಭಕ್ತರ ಸಂಘದಲ್ಲೂ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ.